ಹೆಗ್ಗಣ ಓಡಾಡುವಂಥ ಜಾಗದಲ್ಲಿ ಅಂಗನವಾಡಿಯನ್ನು ನಡೆಸಲಾಗ್ತಾ ಇತ್ತು. ಪಬ್ಲಿಕ್ ಟಿವಿ ಸುದ್ದಿಯನ್ನು ಬಿತ್ತರಿಸಿದ್ದು. ಈ ಬಗ್ಗೆ ನಿರಂತರವಾಗಿ ವರದಿಯನ್ನು ಪಬ್ಲಿಕ್ ಟಿವಿ ಪ್ರಸಾರ ಮಾಡಿತ್ತು. ಪಬ್ಲಿಕ್ ಟಿವಿ ವರದಿಯ ಬೆನ್ನಲ್ಲೇ ಅಂಗನವಾಡಿ ಬೇರೆಡೆಗೆ ಸ್ಥಳಾಂತರವನ್ನು ಕೂಡ ಮಾಡಿದರು. ಇವತ್ತು ಅಂಗನವಾಡಿಯ ಸ್ವಂತ ಕಟ್ಟಡ ನಿರ್ಮಾಣಕ್ಕೆ ಗುದ್ದಲಿ ಪೂಜೆಯನ್ನು ಮಾಡಿದ್ದಾರೆ. 20 ಲಕ್ಷ ವೆಚ್ಚದಲ್ಲಿ ಅಂಗನವಾಡಿ ನಿರ್ಮಾಣಕ್ಕೆ ಈಗ ಗುದ್ದಲಿ ಪೂಜೆಯನ್ನು ನೆರವೇರಿಸಲಾಗಿದೆ. ಎನ್ಆರ್ ಕ್ಷೇತ್ರದ ಶಾಸಕ ತನ್ವೀರ್ ಸೇಠ್ ಗುದ್ದಲಿ ಪೂಜೆಯನ್ನು ಮಾಡಿ ಈಗ ಅಂಗನವಾಡಿಯ ಸ್ವಂತ ಕಟ್ಟಡವನ್ನು ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ತಿಂಗಳೊಳಗೆ ಕಟ್ಟಡ ನಿರ್ಮಾಣ ಮಾಡೋದಾಗಿ ಭರವಸೆಯನ್ನು ಸಚಿವೆ ನೀಡಿದರು ಲಕ್ಷ್ಮೀ ಹೆಬ್ಬಾಳ್ಕರ್. ಆ ಮಾತಿನಂತೆ ನಡ್ಕೊಂಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಪಬ್ಲಿಕ್ ಟಿವಿಗೆ ಕೊಟ್ಟ ಮಾತಿನಂತೆ ಈಗ ಕಟ್ಟಡದ ಶಂಕುಸ್ಥಾಪನೆ ಕೂಡ ಆಗಿದೆ. ಕಮಿಟ್ಮೆಂಟ್ ಅಂದರೆ ಇದು, ನಾನು 1 ತಿಂಗಳೊಳಗಡೆ ಮಾಡ್ತೀನಿ ಅಂತ ಹೇಳಿದರು. ಆ 1 ತಿಂಗಳೊಳಗೆ ಈ ಕಟ್ಟಡವನ್ನು ಕಟ್ಟೋಕೆ ಈಗ ಗುದ್ದಲಿ ಪೂಜೆಯನ್ನು ಮಾಡಿದ್ದಾರೆ. ಅಬ್ಸಲ್ಯೂಟ್ಲಿ ಫ್ಯಾಂಟಾಸ್ಟಿಕ್. ಈ ಸರ್ಕಾರದಲ್ಲಿ ಒಬ್ಬರು ಯಾರಾದರೂ ಕಿವಿ ಕಣ್ಣು ತೆರೆದು ಕೇಳಿಸ್ಕೊಳ್ತಾ ಇದ್ದಾರೆ, ಯಾರೋ ಏನೋ ಸಮಸ್ಯೆ ಆಗಿದೆ ಅಂತ ಹೇಳಿದಾಗ ಅದನ್ನು ಕೇಳಿಸ್ಕೊಳ್ತಾ ಇದ್ದಾರೆ ಅಂತಂದರೆ ಅದು ಈ ಮೇಡಮ್ ಅಂತ ಕಾಣಿಸ್ತಾ ಇದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಇವತ್ತು ಅದಕ್ಕೆ ಗುದ್ದಲಿ ಪೂಜೆಯನ್ನು ಮಾಡ್ತಾ ಇರೋದು ಅದಕ್ಕೆ ಮತ್ತೊಂದು ಸಾಕ್ಷಿ ಅಂತ ಕಾಣಿಸುತ್ತೆ. ಅವ್ರ ಮೇಲೆ ಬಹುದೊಡ್ಡ ಜವಾಬ್ದಾರಿ ಇದೆ. ಒಂದು ಕಡೆಗೆ ಮಹಿಳೆಯರಿಗೆ 2,000 ರೂಪಾಯಿ ಕೊಡುವಂಥದ್ದಿದೆ. ಅದರ ಜೊತೆಗೆ ಅದನ್ನು ನಿಭಾಯಿಸಿಕೊಂಡು ಈ ಸಮಸ್ಯೆಗಳನ್ನು ಕೂಡ ಬೇಗ ಪರಿಹರಿಸುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರಲ್ಲ, ವೆರಿ ಗುಡ್. ಬಡಾವಣೆಯಲ್ಲಿ ಅದು ಹೊಸದಾಗಿ ರಚಿಸಿರುವಂತಹ ಕೊಳಚೆ ನಿರ್ಮೂಲನಾ ಮಂಡಳಿಯ ವಸತಿ ಗೃಹಗಳು. ಅಲ್ಲಿ ಒಂದು ಅಂಗನವಾಡಿಯ ಬೇಡಿಕೆ ಕಳೆದ 6 ವರ್ಷದಿಂದ ನಾವು ಪ್ರಯತ್ನ ಮಾಡಿರುವಂಥದ್ದು ನಿಜ. ನನ್ನ ಪ್ರಯತ್ನದಿಂದ ಅಲ್ಲಿ 25 ಅಡಿ ಜಾಗನ ಮಂಜೂರು ಮಾಡಿಕೊಟ್ಟು ಆ ಜಾಗದ ದಾಖಲಾತಿಗಳು ವ್ಯವಸ್ಥಿತವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಸ್ತಾಂತರ ಆಗಬೇಕಾಗಿತ್ತು. ಅದು ಆಗದೆ ಅಲ್ಲಿ ಕಾರ್ಯಕ್ರಮ ರೂಪಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. 6,75,000 ರೂಪಾಯಿ ಒಂದು ಅಂಗನವಾಡಿ ಕಟ್ಟಡಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಡ್ತದೆ. ಆದರೆ ಆ 6 ಲಕ್ಷದಲ್ಲಿ ಯಾವುದೇ ರೀತಿಯಲ್ಲಿ ಸೌಕರ್ಯ ಕೊಡೋಕ್ಕಾಗಲ್ಲ ಅಂತೇಳಿ ನಾನು ಶಾಸಕರ ಅನುದಾನನ ಬಳಕೆ ಮಾಡಿ ನಿನ್ನೆ ನಾವು ಗುದ್ದಲಿ ಪೂಜೆ ಮಾಡಿ 20 ಲಕ್ಷಕ್ಕೆ ಆ ಕಾರ್ಯಕ್ರಮನ ಚಾಲನೆ ಕೊಟ್ಟಿದ್ದೇವೆ. ಇದು ಒಂದು 3-3.5 ತಿಂಗಳಲ್ಲಿ ಆ ಕಟ್ಟಡದ ಕಾಮಗಾರಿ ಪೂರ್ಣಗೊಳಿಸುವಂಥ ಸಾಧ್ಯತೆ ಇದೆ. ಯಾಕಂದರೆ ಒಂದು ಹಾಲು, ಒಂದು ಶೌಚಾಲಯ ಮತ್ತು ಒಂದು ಅಡುಗೆ ಕೋಣೆ, ಅದಕ್ಕೆ ಬೇಕಾಗಿರುವಂತಹ ಒಂದು ಸ್ಟೋರು ವ್ಯವಸ್ಥಿತವಾಗಿ ಅವರು ನಕ್ಷೆನ ವಿನ್ಯಾಸನ ಮಾಡ್ಕೊಂಡು ಬಂದಿದ್ದಾರೆ. ಆ ಪ್ರಕಾರ ನಿನ್ನೆ ಗುದ್ದಲಿ ಪೂಜೆ ಮಾಡಿದ ಮೇಲೆ ಬಹುಶಃ ನಾಳೆಯಿಂದಲೇ ಕೆಲಸ ಪ್ರಾರಂಭ ಆಗುತ್ತದೆ. ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ 136 ಅಂಗನವಾಡಿ ಕೇಂದ್ರಗಳಿವೆ. 136 ಅಂಗನವಾಡಿ ಕೇಂದ್ರಗಳಲ್ಲಿ 92 ಇವತ್ತು ಬಾಡಿಗೆ ಕಟ್ಟಡಗಳಲ್ಲಿ ನಡೀತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ವ್ಯವಸ್ಥಿತವಾದಂತಹ ಬಡಾವಣೆ ರಚನೆ ಮಾಡಿದಂತಹ ಸಂದರ್ಭದಲ್ಲಿ ಅಂಗನವಾಡಿ ಕೇಂದ್ರಕ್ಕೆ, ಶಾಲೆಗೆ ಪ್ರತ್ಯೇಕವಾಗಿ ಜಾಗನ ಮೀಸಲಿಡಲ್ಲ. ಅದಲ್ಲದೆ ನಗರ ಪ್ರದೇಶದಲ್ಲಿ ಇವತ್ತು ಅನಧಿಕೃತ ಬಡಾವಣೆಗಳು ಮತ್ತು ವಸತಿಗೃಹಗಳು ಏನು ತಲೆ ಎತ್ಕೊಂಡಿದೆ, ಆ ಮಧ್ಯದಲ್ಲಿ ನಾವು ಜಾಗ ತಗೋಬೇಕಾದ್ರೂ ಕಷ್ಟದ ಒಂದು ಸಂಗತಿ. ವ್ಯವಸ್ಥಿತವಾಗಿ ನನಗೆ ಕೊಳಚೆ ನಿರ್ಮೂಲನಾ ಮಂಡಳಿ ಆಗಿರ್ಬೋದು, ಅಥವಾ ಗೃಹ ಮಂಡಳಿ ಆಗಿರ್ಬೋದು, ಅಥವಾ ಮೈಸೂರು ನಗರ ಪ್ರಾಧಿಕಾರ ಆಗಿರ್ಬೋದು, ನಗರ